ಅಲ್ಲ, ಈ ಉಡಾಳ ಹುಡುಗರು ಇದಕ್ಕೆ ನಮ್ಮ ಸಂಧ್ಯಾ ನಿಂದು ಬಿದ್ದಿದ್ರ ಏನಾತ ಇದ್ರ ಬಗ್ಗೆ ನಮ್ಮ ಸಂಧ್ಯಾನ ಸ್ವಲ್ಪ ಕರೆದು ಮಾತಾಡ್ಸು. ನಾನು ಕರೆದು ಮಾತಾಡ್ಸಿದ್ದಕ್ಕೆ ಆ ಹುಡುಗಿ ಏನಾರ ಅನ್ಕೊಂಡ್ರ ನನ್ನ ಮ್ಯಾಗ ಡೌಟ್ ಪಡ್ತಾರ ಅಂತಂದು ನಮ್ಗೆ ತಿರುಗಿ ಬೈದ್ರೆ ಏನು ಮಾಡ್ದಪ್ಪ ದೇವ್ರ. ಏನಿಲ್ಲ, ಹಂಗೆ ಸ್ವಲ್ಪ ಕರೆದ ಸಮಾಧಾನವಾಗಿ ಮಾತಾಡ್ಸ್ಕೇಳ್ತೀನಿ, ನಕ್ಕೊಂತ ಮಾತಾಡ್ಸ್ಕೇಳ್ತೀನಿ, ಹಂಗೇನು ಡೌಟ್ ಬರಲ್ದಂಗೆ. ಸಂಧ್ಯಾ ಸಂಧ್ಯಾ ಏನಿಲ್ವ, ಸ್ವಲ್ಪ ಮಾತಾಡೋದಿತ್ತ, ಹಿಂಗಾಗಿ ಕರೆದೆ ನೋಡು. ಹೌದನ್ರಿ, ಹೇಳ್ರಿ ತಾತ, ಏನಾತ ಹೇಳ್ರಿ. ಅದ ಆಗಲ್ಲೇ ಒಂದು ಗುಡ ಹುಡುಗರು ಬಂದಿದ್ರಲ್ಲ, ಏನು ಮತ್ತು ಅವ್ರು ಏನಾರ ತಂಗಿ ನನಗೇನಾರ ಪರಿಚಯ ಅದಾರಣ, ಮತ್ತು ಹೆಂಗೆ? ಅಯ್ಯೋ ತಾತಾರಿ, ಇಲ್ರಿ, ನನಗೇನು ಪರಿಚಯ ಇಲ್ರಿ. ನಾನು ಕಾಲೇಜ್ಗೆ ಹೋಗುತ್ತಾ ಬರುತ್ತಾ ನೋಡ್ತಿದ್ನಿ ರೀ. ಅವ್ರ ಬರೀ ನಾನು ಹಿಂದೆ ಬರೋದು, ಬೈಕ್ನಾಗ ಸರ್ಕಸ್ ಮಾಡೋದು, ಅಲ್ಲಿ ಓಡಾಡೋದು, ಹಂಗೆ ಹಿಂಗೆ ಮಾಡ್ತಿದ್ರಿ. ಹೌದನ? ಹ್ಞೂ ರೀ, ಬರೀ ಅಷ್ಟೇ ರೀ. ನಾ ನೋಡ್ತಿದ್ದಿಲ್ಲ ಅಂತೇನು ಹೇಳಂಗಿಲ್ರಿ, ಸುಳ್ಳೇನು ಹೇಳಂಗಿಲ್ರಿ. ಆದ್ರೆ ನೋಡ್ತಿದ್ದೆ ರೀ, ಇವ್ರು ಯಾಕೆ ನನ್ನ ಹಿಂದೆ ಬರ್ತಾರಂತಂದು ನೋಡ್ತಿದ್ದೆ ಅಷ್ಟೇ ರೀ. ಅದನ್ನ ಹುಡುಗ ತಪ್ಪು ತಿಳ್ಕೊಂಡು ದಿವಸ ಹಿಂದಿಂದ ಬರೋದ ಮಾಡ್ಯಾನ್ರಿ ಅವ. ಹೌದನ? ಎಷ್ಟು ದಿನ ಅಥವಾ ಹಿಂಗೆ ಬರಾಕತ್ತವ? ತಾತಾರಿ, ಅದು ಏನಿಲ್ಲ ಅಂದ್ರೆ 1 ತಿಂಗಳ ಮ್ಯಾಗ ಆತ್ರಿ. ಏನ್ರಿ ಅದ ತಾತ ಮೊಮ್ಮಗಳು ಏನೋ ಹುಡುಗ ಹಿಂದಿಂದ ಬರಾಕತ್ತಾನ ಅಂತ ಏನೇನೋ ಮಾತಾಡಕತ್ತಿರಲ್ಲ. ಹೋಗೋ, ನಿಮ್ಮ ಅಜ್ಜಿ ಹೋಗ್ಬೇಕು ಬಂದ್ಲಲ್ವ, ಆಕೆ ಹೋಗ್ಬೇಕು ಗಯ್ಯಾಳಿ. ಏನ್ರಿ ಮನಸ್ಸೊಳಗೆ ಮಾತಾಡ್ಕೊಳಕತ್ತೀರಿ ಗಯಾಳಿ ಅಂತಂದು? ಏನಾದ್ರು ಸೀದಾ ಹೇಳ್ರಿ ಈಗ ನನಗೆ. ಅಗ್ಗೋ, ಈಕೆ ನಮ್ಮ ಅಜ್ಜಿ ಈಗ ಸುಮ್ಕ ದೊಡ್ಡ ಮಾಡ್ತಾಳ. ಏನು ದೊಡ್ಡದ? ಏನಾತ ಈಗ ಸೀದಾ ಹೇಳು. ಲೇ ಯಾಕೆ ಹಂಗೆ ಮಕ್ಕ, ಯಾಕೆ ಹಂಗೆ ಹಂದಿ ಮಕ್ಕ ಮಾಡ್ದಂಗೆ ಮಾಡ್ತಿ? ಏನಾಗಿಲ್ಲ, ಅವರು ಫ್ರೆಂಡ್ಸ್ ಹೊರಗೆ ನಿಂತಿದ್ರ, ಹಿಂಗಾಗಿ ಕರೆದ ಮಾತಾಡ್ಸಿನಿ. ಅದ್ರದ್ದು ಅಷ್ಟನ್ನು ಕೇಳಕತ್ತಿದ್ನಳ, ನೀ ಹೋಗ, ಹಂಗೆ ಯಾಕೆ ಮಾರಿ ಮಾಡ್ಕೊಂಡು ನಿಂತಿ? ಓಹೋ, ಫ್ರೆಂಡ್ಸ್ ಬಗ್ಗೆ ಕೇಳಕತ್ತಿದ್ರನ? ನಾ ಎಲ್ಲ ಕೇಳಿಸ್ಕೊಂಡಿನಿ. ಯಾವುದೋ ಹುಡುಗರು ಹಿಂದಿಂದ ಬರಾಕತ್ತಾರ, ಅಡ್ಡಾಡಕತ್ತಾರ ಅಂತಂದು ಹೇಳಕತ್ತಿದ್ದ. ನಾನು ಕೇಳಿಸ್ಕೊಂಡ ಬಂದೀನಿ. ಈಗ ಏನಾದ್ರು ಸೀದಾ ಹೇಳ್ರಿ. ಅಯ್ಯೋ ತಾತ, ಅಜ್ಜಿ, ಅದೇನಾಗಿಲ್ಲ. ಈಗ ತಾತ ಎಲ್ಲ ಅವನ್ಗೆ ಬೈದ ಕಳ್ಸಾರ, ಏನಾಗುದಿಲ್ಲ ಹೋನಿ. ಏನಾದ್ರು ಸೀದಾ ಹೇಳು. ಏನಿಲ್ಲ ಅಜ್ಜಿ, ಯಾರ ಹುಡುಗರು ನನ್ನ ಹಿಂದೆ ಬರಾಕತ್ತಿದ್ರ, ಹಂಗ ಹುಡುಕೊಂತ ಇವತ್ತ ಮನೆಗೆ ಬಂದಿದ್ರ. ಅಲ್ಲೇ ಹೊರಗೆ ನಿಂತ ನೋಡಾಕತ್ತಿದ್ರ. ಹಿಂಗಾಗಿ ಅಜ್ಜ ನೋಡಿ ಕ್ಯಾಸ ಕರೆದ ಮಾತಾಡ್ಸಿದ, ಅವ್ರಿಗೆ ಬೈದ ಕಳ್ಸಾನ. ಇಷ್ಟ ಆಗೈತಿ, ಏನಾಗಿಲ್ಲ, ದೊಡ್ಡದೇನು ಮಾಡಕ್ ಹೋಗ್ಬೇಡ್ರಿ. ಹಂಗಾತ ಬಾಡ್ಯನ ಮಕ್ಕಳು. ನಡಿ, ನಾಳೆ ನಿನ್ನ ಕಾಲೇಜಿಗೆ ಬರ್ತೀನಿ. ನಡಿ, ನಿಮ್ಮ ಅಜ್ಜ ನಾನು ಕಾಲೇಜ್ಗೆ ಬರ್ತೀವಿ. ಯಾವ ಭಾವ ನೋಡ್ರಿ, ನಡಿ ಅವನು. ಅಜ್ಜಿ, ಅವ ಯಾರಂತ ಗೊತ್ತಿಲ್ಲ, ನಮ್ಮ ಕಾಲೇಜ್ದವ ಅಲ್ಲವ. ಸುಮ್ಮ ಈಗ ಹೋಗ್ಯಾನ, ಬಿಟ್ಬಿಡ್ರಿ. ಓಲೆ ಹೋಗ್ಯಾತ್ ಹೋಗ್ಯಾನ ಬಿಡಿ. ಈಗ ನೀ ಯಾಕಷ್ಟು ಮಾನಸಿಕ ಆಗತ್ತೆ, ನೀ ಯಾಕಷ್ಟು ತಲೆಗೆ ತೊಗೊಳಕತ್ತಿ, ಟೆನ್ಷನ್ ಆಗತ್ತೆ, ಮೊದ್ಲ BP ಬರಾಕತ್ತೈತಿ ನನಗೆ. ನೋಡಲ್ಲಿ ಹೆಂಗೆ ದಪ್ಪ ಆಕತಿ. ಹೋಗು, ಒಳಗೋನಿ. ಏನ್ರಿ ಇದು ಹಂಗೆ ಬಿಡು ಮಾತಲ್ಲ. ಊರಪ್ಪ ಏನಾರು ಗೊತ್ತಾತಂದ್ರೆ ಮತ್ತೆ ಭಾಳ ದೊಡ್ಡದು ಮಾಡ್ತಾನೆ ಶಿವು. ಈಗ ಬ್ಯಾಡ, ಹೋಗೋಣ ನಡ್ರಿ, ನಾವು ಕಾಲೇಜ್ಗೆ ಹೋಗಿ ಬರೋಣ ನಡ್ರಿ. ಲೇ ಸ್ವಲ್ಪ ತಡಿ. ಸಂಧ್ಯಾ, ನೀನು ಹೋಗುವ ಒಳಗೆ, ನಿನ್ನ ರೂಮಿಗೆ ಹೋಗು. ಹ್ಞೂ ತಾತ. ಇನ್ನೊಂದು ಕೇಳಿಲ್ಬೇ, ಹಿಂಗೆ ನಾನೇ ಕೇಳಿನಂತಂದು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡವ. ಸುಮ್ಮ ಹಂಗೆ ವಿಚಾರಿಸ್ಬೇಕಾಗಿತ್ತ, ವಿಚಾರಿಸೀನಿ. ನಾ ಎಲ್ಲ ಇದನ್ನು ಮಾಡ್ತೀನಿ, ಅವ್ನಿಗೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ನೀ ಏನು ತಲೆ ಕೆಡಿಸ್ಕೋಬೇಡ, ನೀ ಹೋಗು, ಚಂದಾಗ ಓದ್ಕೊ. ಹ್ಞೂ ರೀ ತಾತ, ಆತ್ರಿ. ಲೇ ಏನಂತ ಮಾತಾಡ್ತಿದ್ದಿ? ತಲ್ಯಾಗ ಬುದ್ಧಿ ಐತೆ, ಮತ್ತೇನಲ್ಲ ಅದ್ದಿಗಿದ್ದೆ ಐತೆ. ಹೋಗಿ ಓದು ಹುಡುಗಿ ಅಲ್ಲಿ ಕಾಲೇಜ್ನಾಗ ಹೋಗಿ ಇಂಥ ಎಲ್ಲ ದೊಡ್ಡದು ಮಾಡಿರ ಪಾಪಕ್ಕಿಗೆ ಹೆಂಗೆ ಅನ್ನಿಸ್ಬಾರ್ದು ಮನಸ್ಸಿಗೆ. ಆಮ್ಯಾಗ ಈಕಿಂದು ಹೇಳ್ತಾರೆ, ಏನು ತಿಳ್ಕೊಬಾರ್ದು ಈಕಿನ ಬಗ್ಗೆ. ಅದೆಲ್ಲ ಬೇಡ, ಸುಮ್ಮನೆ ಇಲ್ಲಿಗೆ ಬಿಟ್ಟೈತಿ. ಈಗ ಬೈದು ಕಳಿಸಿನ ಅವಂಗ, ಇನ್ನೊಮ್ಮೆ ಈ ಕಡೆ ಎಲ್ಲೂ ಸಿಗೋದಿಲ್ಲವ, ಸಿಕ್ಕರೆ ಬಿಡ್ತಾನಂತ ಹೇಳಿನಿ. ಹೌದನ್ರಿ? ಚಲೋ ಆತು ಬಿಡ್ರಿಪ್ಪ. ಅದಕ್ಕೆ ಸುಮ್ಮನೆ ಇದನ್ನು ದೊಡ್ಡದು ಮಾಡೋದಿದ್ದ ಉಪಯೋಗಿಲ್ಲ. ಸುಮ್ಮ ನಮ್ಮದು ಹೆಣ್ಮಗಳ ಸುಮ್ಮ ದೊಡ್ಡದು ಮಾಡಿರ ಎಲ್ಲ ಸರಿ ಬರೋದಿಲ್ಲ. ಮತ್ತು ನಮ್ಮ ಮನೆಗೆ ಕೆಟ್ಟ ಹೆಸರ. ಈಗೆಲ್ಲ ಹೇಳಿ ಕಳಿಸಿ ನಾವು ಇನ್ನೊಂದು ಸಲ ಬಂದಂದ್ರೆ ಅದನ್ನು ಬ್ಯಾರಿನ ಮಾಡೋಣ. ಎಷ್ಟು ಬಾತದಾರ ನೋಡ್ರಿ ಮಂದಿ. ಒಂದು ಹೆಣ್ಣು ಹುಡುಗರನ್ನ ಕಾಲೇಜ್ಗೆ ಕಳ್ಸೋಂಗಿಲ್ಲ ನೋಡಿ, ಹಿಂದೆ ಬಿದ್ದ ಬಿಡ್ತಾರೆ. ಏನು ಮಾಡೋದು ಬಿಡ್ಲಿ, ಕಾಲಮಾನ ಹಂಗೈತೆ. ನಾವು ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೋಬೇಕು ನಮ್ಮ ಹೆಣ್ಮಕ್ಳನ್ನ.
ಹ್ಞೂ ರೀ ಅಪ್ಪ ನನಗಂತರೂ ಎದಿನ ದಸ್ ಅಂತಲ್ಲಿ ನಿಂತ ಕೇಳೋತ್ನ್ಯಾಗ ಕೈಕಾಲು ತಣ್ಣಗ ಅದು ನೋಡ್ರಿ. ನೀ ಏನು ತಲೆ ಕೆಡಿಸ್ಕೋಬೇಡ, ಹೋಗಿ ನನಗೊಂದು ಕಪ್ ಚಹಾ ಮಾಡ್ಕೊಂಬೋಗು. ಹ್ಞೂ ರೀ ಆಯ್ತು ಹೇಳ್ರಿ ಮಾಡ್ಕೊಂಬರ್ತೀನಿ.